ಎರಡನೇ ಪತಿ ತನ್ನ ಪತ್ನಿಗೆ ಮಚ್ಚನೇಟನ್ನ ಕೊಟ್ಟಿದ್ದು ಪತ್ನಿ ಸಾವನ್ನಪ್ಪಿದ್ದಾಳೆ. ಮಂಜುಳಾ ಮೃತ ದುರ್ದೈವಿಯಾಗಿದ್ದು ಆರೋಪಿ ಪತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಗಂಗೊಂಡಹಳ್ಳಿಯಲ್ಲಿ ಈ ಘಟನೆಯಾಗಿದೆ. ಮೊದಲ ಪತ್ನಿಯನ್ನ ಬಿಟ್ಟು ಮಂಜುಳಾ ಜೊತೆ ಎರಡನೇ ಮದುವೆಯಾಗಿದ್ದ ಆತ. ಆದ್ರೆ ಇತ್ತೀಚೆಗೆ ಇಬ್ಬರಲ್ಲಿ ವೈಮನಸ್ಸು ಉಂಟಾಗಿ ಗಲಾಟೆಗಳಾಗ್ತಾ ಇತ್ತು. ಹೀಗಾಗಿ ಆಕೆ ಅಂದ್ರೆ ಮಂಜುಳಾ ನಿನ್ನನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲಂತೆ. ಇದರಿಂದ ಕೋಪಗೊಂಡಂತಹ ಪತಿರಾಯ ಅಪ್ಪು ಮಚ್ಚನೇಟನ್ನ ಕೊಟ್ಟಿದ್ದು ಮಚ್ಚಿನಿಂದ ಹೊಡೆದಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮಂಜುಳಾ ಸಾವನ್ನಪ್ಪಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಮೃತಪಟ್ಟಿರುವಂತಹ ಮಂಜುಳಾ 5 ವರ್ಷಗಳ ಹಿಂದೆ ಸಿದ್ದೇಶ್ ಜೊತೆ ಮೊದಲ ಮದುವೆಯಾಗಿದ್ರು. ಕೆಲಸ ಮಾಡುವ ಜಾಗದಲ್ಲಿ ಮಂಜುಳಾಗೆ ಈ ಅಪ್ಪು ಪರಿಚಯವಾಗಿದ್ದ. ಈ ವೇಳೆ ಇಬ್ಬರ ಮಧ್ಯೆ ಪ್ರೀತಿ ಚಿಗುರಿ ಮದುವೆಯಾಗಿದ್ದಾರೆ. ಆಗ ಸಿದ್ದೇಶ್ಗೆ ಡಿವೋರ್ಸ್ ಕೊಟ್ಟು ಮಂಜುಳಾ ಅಪ್ಪುವನ್ನ ಮದುವೆಯಾಗಿದ್ಲು. ಆರೋಪಿ ಅಪ್ಪುಗೂ ಕೂಡ ಮಂಜುಳಾ ಜೊತೆಗಿನ ಮದುವೆ ಎರಡನೇ ಮದುವೆಯಾಗಿತ್ತು. ಮಂಜುಳಾ ಮತ್ತು ಅಪ್ಪು ದಂಪತಿಗೆ ಈಗಾಗಲೇ 3 ವರ್ಷದ ಒಂದು ಗಂಡು ಮಗು ಕೂಡ ಇದೆ. ಇನ್ನು ಮಂಜುಳಾ ಬ್ಯೂಟಿ ಪಾರ್ಲರ್ ಅನ್ನ ಇಟ್ಕೊಂಡಿದ್ರೆ ಅಪ್ಪು ಗಾರ್ಮೆಂಟ್ಸ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಇತ್ತೀಚೆಗೆ ಮಂಜುಳಾ ಮತ್ತು ಅಪ್ಪು ನಡುವೆ ವೈಮನಸ್ಸು ಉಂಟಾಗಿತ್ತು. ಆಗಾಗ ಗಲಾಟೆ ಆಗ್ತಾ ಇತ್ತು. ಹಾಗಾಗಿ ಮಂಜುಳಾ ನಿನ್ನನ್ನ ಬಿಟ್ಟು ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೊರಟಿದ್ಲಂತೆ. ಇದರಿಂದ ಕೋಪಗೊಂಡಂತಹ ಪತಿ ಅಪ್ಪು ಮಂಜುಳಾಗೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ರಕ್ತದ ಮಡುವಿನಲ್ಲಿದ್ದಂತಹ ಮಂಜುಳಾಳನ್ನ ತಕ್ಷಣ ಆಸ್ಪತ್ರೆಗೆ ಸ್ಥಳೀಯರು ಸೇರಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಜುಳಾ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ವಿಕ್ಟೋರಿಯಾದಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಕುಟುಂಬಕ್ಕೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದ್ದು, ಕೊಲೆ ಬಳಿಕ ಆರೋಪಿ ಪತಿ ಅಪ್ಪು ತಲೆಮರೆಸಿಕೊಂಡಿದ್ದ. ಸದ್ಯ ಪೊಲೀಸರು ಆತನನ್ನ ಹುಡುಕಿ ವಶಕ್ಕೆ ಪಡೆದುಕೊಂಡು ಆತನನ್ನ ಕರೆತಂದು ಸ್ಥಳ ಮಹಜರು ಕಾರ್ಯವನ್ನ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಆಕೆ ನಿನ್ ಜೊತೆ ಇರಲ್ಲ, ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಕಾರಣಕ್ಕೆ ಪತ್ನಿಯನ್ನೇ ಪತಿರಾಯ ಹತ್ಯೆ ಮಾಡಿದ್ದಾನೆ. ಅವರಿಬ್ಬರ ಮಧ್ಯೆ ಗಲಾಟೆ ಏನಕ್ಕಾಗ್ತಾ ಇತ್ತು, ಜಗಳ ಏನಕ್ಕಾಗ್ತಾ ಇತ್ತು? ಪ್ರತೀಕ್ಷಾ, ಮೊದಲ ಪತಿಯನ್ನ ತೊರೆದು ಎರಡನೇ ಪತಿ ಜೊತೆ ಜೀವನ ಕಟ್ಟಿಕೊಂಡಿದ್ದಂತಹ ಪತ್ನಿಗೆ ಎರಡನೇ ಪತಿಯೇ ಮಚ್ಚಿನೇಟು ನೀಡಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿರುವಂತದ್ದು. ಗಂಭೀರ ಗಾಯಗೊಂಡಿದ್ದಂತಹ ಪತ್ನಿ ಸುಮಾರು 26 ವರ್ಷದ ಮಂಜುಳಾ ಈಗಾಗಲೇ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಲೆ ಆರೋಪಿಯಾಗಿರುವಂತಹ ಎರಡನೇ ಪತಿ ಅಪ್ಪು ಏನಿದ್ದಾನೆ ಆತನ ಜೊತೆ ಕಳೆದ 5 ವರ್ಷಗಳ ಹಿಂದೆ ಮದುವೆ ಆಗಿರುತ್ತೆ. ಮೊದಲನೇ ಪತಿ ಸಿದ್ದೇಶ್ ಜೊತೆ ಈ ರೀತಿಯಾಗಿ ಆಗಿರುತ್ತೆ. ಅದಾದ್ಮೇಲೆ ಪತಿಯನ್ನ ತೊರೆದು ಅಪ್ಪು ಜೊತೆ ಜೀವನವನ್ನ ಮಾಡ್ತಾರೆ. ಅಂದ್ರೆ ಮೊದಲನೇ ಪತಿಗೆ ಡಿವೋರ್ಸ್ ಕೊಟ್ಬಿಟ್ಟು ಎರಡನೇ ಮದುವೆ ಆಗಿರ್ತಾರೆ. ಇಬ್ರು ಕೂಡ ಮೊದಲು ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಪ್ರೀತಿ ಆಗತ್ತೆ. ಅದಾದ್ಮೇಲೆ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬರುತ್ತೆ. ಮದುವೆ ಕೂಡ ಆಗ್ತಾರೆ. ಗಾರ್ಮೆಂಟ್ಸ್ ಅನ್ನ ಬಿಟ್ಟು ನಾನು ಬ್ಯೂಟಿ ಪಾರ್ಲರ್ ಅನ್ನ ಓಪನ್ ಮಾಡ್ಬೇಕು ಅಂತ ಹೇಳಿ ಆಕೆ ತನ್ನ ಆಸೆಯನ್ನ ತೋಡ್ಕೊಳ್ತಾಳೆ. ಹಾಗೆ ಪತಿ ಕೂಡ ಅಂದ್ರೆ ಎರಡನೇ ಪತಿ ಅಪ್ಪು ಏನಿದಾನೆ ಆತ ಪಾರ್ಲರ್ ಅನ್ನ ಓಪನ್ ಮಾಡೋದಕ್ಕೆ ಆಕೆಗೆ ಏನೆಲ್ಲ ಬೇಕು ಅವೆಲ್ಲವನ್ನ ಕೂಡ ನೀಡಿರ್ತಾನೆ. ಆದ್ರೆ ಇತ್ತೀಚೆಗೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಈತ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಆಕೆ ಪಾರ್ಲರ್ಗೆ ಹೋಗ್ತಾ ಇದ್ಲು. ಹಾಗಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಏನ್ ಗಲಾಟೆ ಆಯ್ತು. ಆಗ ಆಕೆ ನಾನ್ ನಿನ್ ಜೊತೆ ಇರಲ್ಲ, ನಿನ್ನನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ಲು. ಇದರಿಂದ ಕೆರಳಿದಂತಹ ಪತಿ ಏಕಾಏಕಿ ಆಕೆಯನ್ನ ಮರ್ಡರ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾನೆ. ಅಂದ್ರೆ ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಆಕೆ ಗಂಟು ಮೂಟೆ ಕಟ್ಕೊಂಡು ಮನೆ ಬಿಟ್ಟು ಹೊರಟಿರ್ತಾಳೆ. ಹಾಗಾಗಿ ಆತ ಕೋಪ ಮಾಡ್ಕೊಂಡು ಏಕಾಏಕಿ ಮಚ್ಚಿನೇಟು ನೀಡಿರುವಂತದ್ದು. ರಕ್ತದ ಮಡುವಿನಲ್ಲಿ ಬಿದ್ದಂತಹ ಮಂಜುಳಾರನ್ನ ಅಲ್ಲಿದ್ದಂತಹ ಸ್ಥಳೀಯರು ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂತದ್ದು. ಕೊಲೆ ಮಾಡಿದ ಬಳಿಕ ತಲೆಮರೆಸಿಕೊಂಡಿದ್ದಂತಹ ಪತಿ ಅಪ್ಪು ಏನಿದಾನೆ ಆತನನ್ನ ಕೂಡ ಈಗಾಗಲೇ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿಜಕ್ಕೂ ಕೂಡ ದಂಪತಿ ಮಧ್ಯ ಗಲಾಟೆ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಈಗ 3 ವರ್ಷದ ಕಂದಮ್ಮ ಅನಾಥ ಆಗಿರುವಂತದ್ದು. ಸೊ ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಅಂಕಿತಾ ಡೀಟೇಲ್ಸ್ಗೆ.